ಪೋಕ್ಸೋ ಕಾಯ್ದೆಯ ಪ್ರಕಾರವಾಗಿ ನೋಡ್ತಾ ಹೋದಾಗ ಪ್ರಕರಣ ದಾಖಲಾದ ತಕ್ಷಣಕ್ಕೇನೆ ತ್ವರಿತಗತಿಯಲ್ಲೇನೆ ಆರೋಪಿಯ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ, ಪೊಲೀಸರ ಜವಾಬ್ದಾರಿಯಾಗಿರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಪೋಕ್ಸೋ ಕಾಯ್ದೆಗೆ ಸಂಬಂಧಪಟ್ಟಂತೆ ಇರುವಂತಹ ಅದರಲ್ಲಿರುವಂತಹ ಸೆಕ್ಷನ್ಗಳನ್ನು ನೋಡ್ತಾ ಹೋದರೆ ಅದರ ಗಂಭೀರತೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ. ಆದರೆ ಆಗ ಅರೆಸ್ಟ್ ಆಗಲಿಲ್ಲ, ಈಗ ಅರೆಸ್ಟ್ನ ಪ್ರಯತ್ನ ನಡೆದಿದೆ. ಯಾವ ಕಾರಣಕ್ಕಾಗಿ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಕೋರ್ಟ್ನಲ್ಲಿ ಇದರ ಬಗ್ಗೆ ವಾದ ಪ್ರತಿವಾದವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಮಾಜಿ ಸಿಎಂ ಯಡಿಯೂರಪ್ಪಗೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಫೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮಾಡಿದ ಹೈಕೋರ್ಟ್ ಜೂನ್ 17ರವರೆಗೂ ಅಂದರೆ ಯಡಿಯೂರಪ್ಪ ವಿಚಾರಣೆಗೆ ಹಾಜರಾಗುವವರೆಗೂ ಬಂಧನ ಮಾಡದಂತೆ ಸೂಚಿಸಿದೆ. ಜೂನ್ 17ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ನ್ಯಾಯಾಲಯದ ಸೂಚನೆಯಂತೆ ವಿಚಾರಣೆಗೆ ಹಾಜರಾಗಲು ಯಡಿಯೂರಪ್ಪ ನಿರ್ಧರಿಸಿದ್ದಾರೆ. ನಾಳೆ ಅಥವಾ ನಾಡಿದ್ದು ದೆಹಲಿಯಿಂದ ಬೆಂಗಳೂರಿಗೆ ಬರುವ ಸಾಧ್ಯತೆಗಳಿವೆ. ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆಯಿತು. ಯಡಿಯೂರಪ್ಪ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಾಡಿದ್ರು. ಸಿಆರ್ಪಿಸಿ 41A ಅಡಿ ನೋಟಿಸ್ ಜಾರಿಯಾಗಿದೆ. ತನಿಖಾಧಿಕಾರಿ ನೋಟಿಸ್ ನೋಡಿ ಯಡಿಯೂರಪ್ಪ ಹಾಜರಾಗಿದ್ದಾರೆ. ಯಡಿಯೂರಪ್ಪ ಹಾಜರಾಗಿ ಧ್ವನಿ ಮಾದರಿ ನೀಡಿದ್ದಾರೆ. ಪ್ರಕರಣದಲ್ಲಿ ಎಲ್ಲ ಧ್ವನಿ ಪರೀಕ್ಷೆಯನ್ನು ಮಾಡಿದ್ದಾರೆ. ಧ್ವನಿ ಮಾದರಿ ಸಂಗ್ರಹ ಮಾಡಲಾಗಿದೆ, ವಿಚಾರಣೆ ಆಗಿದೆ. ಈಗ ಯಾಕೆ ಬಂಧನದ ಅನಿವಾರ್ಯತೆ? ಈಗ ಧ್ವನಿ ಪರೀಕ್ಷೆಯ ವರದಿ ಬಂದಿದೆ. ವಿಡಿಯೋ ಸತ್ಯಾಸತ್ಯತೆ ಗೊತ್ತಾಗಿದೆ. ನೀವು ಯಾಕೆ ಯಡಿಯೂರಪ್ಪ ಅವರನ್ನ ಬಂಧಿಸಬೇಕು? ಕಸ್ಟಡಿಗೆ ಪಡೆಯುವ ಅಗತ್ಯ ಎಲ್ಲಿದೆ? ಯಡಿಯೂರಪ್ಪಗೆ ಬೆಳಗ್ಗೆ 11:30ಕ್ಕೆ ನೋಟಿಸ್ ನೀಡಲಾಗಿದೆ. ಸಂಜೆ 5:30ಕ್ಕೆ ವಿಮಾನ ಬುಕ್ ಮಾಡಿ ದೆಹಲಿಗೆ ಹಾರಿದ್ದಾರೆ. ನಾಳೆ ಬರೆದಿದ್ರು ಮಾರನೇ ದಿನ ಬಂದ್ರೆ ಏನಾಗತ್ತೆ? ಆಕಾಶ ಕಳಚಿ ಬೀಳಲಿದೆಯೇ? ಬಿಎಸ್ವೈ ಮಾಜಿ ಸಿಎಂ ಅವರು ದೇಶ ತೊರೆಯುತ್ತಾರೆಯೇ? ಬಂಧನ ವಾರೆಂಟ್ ಇಲ್ಲದೆ ದೆಹಲಿಯಲ್ಲಿ ಬಂಧಿಸಲಾಗದು. ದೂರುದಾರರಿಗೆ ಹಣ ನೀಡಿ ಪ್ರಕರಣ ಮುಚ್ಚಿ ಹಾಕಲು ಯತ್ನ. ಬಂಧನದ ಅಗತ್ಯವಿದೆ. ಮಾಜಿ ಸಿಎಂ ತನಿಖೆಗೆ ಬರಲ್ಲವೆಂದು ಹೇಗೆ ಭಾವಿಸಿದ್ದೀರಿ? ಹೈಕೋರ್ಟ್ ಆದೇಶ ಪಾಲಿಸಲಾಗುವುದು. ಮಾಜಿ ಮುಖ್ಯಮಂತ್ರಿಯನ್ನ ನೀವು ಏಕೆ ಬಂಧಿಸಬೇಕು? ಮಾಜಿ ಮುಖ್ಯಮಂತ್ರಿ ಓಡಿ ಹೋಗುತ್ತಾರೆಯೇ? ನೀವು ನ್ಯಾಯಾಲಯದಲ್ಲಿ ಸಮಯ ಕೇಳುವುದಿಲ್ವೇ? ಧ್ವನಿ ಮಾದರಿ ಕೊಟ್ಟಿದ್ದಾರೆ, ತನಿಖೆಗೆ ಸಹಕರಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೂ ಪಾಲನೆಯಾಗದ ಸಂದರ್ಭವಿದೆ. 4 ದಿನಗಳಲ್ಲಿ ಅವರು ಬರೆದಿದ್ರೆ ಆಕಾಶ ಕಳಚಿ ಬೀಳಲಿದೆಯೇ? ವಾರಂಟ್ ನೋಡಿದರೆ ಅನುಮಾನ ಬರುತ್ತದೆ. ಯಾವುದೇ ಅನುಮಾನ ಪಡುವ ಅಗತ್ಯವಿಲ್ಲ. ತನಿಖಾಧಿಕಾರಿಗೆ ಬಂಧನ ಅಗತ್ಯವಿದೆ ಎಂದು ಅನಿಸಿದೆ. ಫೆಬ್ರವರಿ 2ರ ಘಟನೆಗೆ ಮಾರ್ಚ್ 14ರಂದು ದೂರು ದಾಖಲಾಗಿದೆ. ಇಲ್ಲಿವರೆಗೆ ಸುಮ್ಮನಿದ್ದು ಈಗ ವಾರಂಟ್ ಪಡೆದಿರುವುದಕ್ಕೆ? ಮಾಜಿ ಸಿಎಂ ತನಿಖೆ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಕೋರ್ಟ್ನಲ್ಲಿ ನೀವು ಸಮಯ ಕೇಳುವಂತೆ ಅವರು ಕೇಳಿದ್ದಾರಲ್ವೇ? ಬೇರೆ ಒತ್ತಡದಿಂದ ಬಂಧಿಸುತ್ತಿದ್ದಾರೆ ಎಂಬ ಭಾವನೆ ಬರಬಾರದು. ಯಾರನ್ನ ತೃಪ್ತಿಪಡಿಸಲು ಬಂಧಿಸಲು ಮುಂದಾಗುತ್ತಿದ್ದೀರಿ? ಮಾಜಿ ಸಿಎಂ ಅನ್ನ ಈ ರೀತಿ ಟ್ರೀಟ್ ಮಾಡಿದ್ರೆ ಸಾಮಾನ್ಯ ಮನುಷ್ಯನ ಗತಿಯೇನು? ಇದಕ್ಕಿಂತ ಹೆಚ್ಚೇನು ನಾನು ಹೇಳುವುದಿಲ್ಲ. ಜೂನ್ 12ರಂದು ಹಾಜರಾಗಿದ್ದರೆ ಬಂಧಿಸುತ್ತಿದ್ದರು. ಇದು ದುರುದ್ದೇಶದ ಕ್ರಮವೆಂದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಮುಂದಿನ ವಿಚಾರಣೆವರೆಗೂ ಬಂಧನ ಮಾಡಬಾರದು. ಜೂನ್ 17ರಂದು ಯಡಿಯೂರಪ್ಪ ವಿಚಾರಣೆಗೆ ಹಾಜರಾಗಬೇಕು. ಬಂಧಿಸಿ ತನಿಖೆಗೊಳಪಡಿಸುವ ಅಗತ್ಯವಿಲ್ಲ. We are suspicious that the action seems to be a malified one, a politically motivated one. On the ground that he has always cooperated with the investigation. Notice were given earlier also, he has participated. The last notice given, only 1 day's advance notice was given to him. So therefore, he by preoccupied meetings, he was unavailable. He has voluntarily written a letter to the IO that he will be coming there and appearing on 17th. ತೀರ್ಪು ನೀಡಿದ ಬಳಿಕ ಪ್ರಕರಣ ರದ್ದು ಕೋರಿದ್ದ ಅರ್ಜಿಯಲ್ಲಿ ಸರ್ಕಾರಕ್ಕೆ ನೋಟಿಸ್ ಮಾಡಿತು ಹೈಕೋರ್ಟ್. ಕೋರ್ಟ್ನಲ್ಲಿ ವಾದ ಪ್ರತಿವಾದ. ಸಿಐಡಿ ತನಿಖೆ ನಡೆಯುತ್ತಿರೋ ಬೆನ್ನಲ್ಲೇ ಯಡಿಯೂರಪ್ಪ ಕೇಸ್ ವಿಚಾರವಾಗಿ ರಾಜಕಾರಣಿಗಳ ಮಧ್ಯೆ ರಾಜಕೀಯ ವಾಗ್ದಾಳಿಯೇ ನಡೆಯುತ್ತಿದೆ. 80 ವರ್ಷದ ಇಳಿವಯಸ್ಸಿನವರು ಮಾಜಿ ಮುಖ್ಯಮಂತ್ರಿಗಳು 4 ಬಾರಿ ಸಿಎಂ ಆಗಿದ್ದವರನ್ನ ಈ ರೀತಿ ನಡೆಸಿಕೊಳ್ತಿರೋದು ರಾಜಕೀಯ ದ್ವೇಷ ಅನ್ನೋದು ಬಿಜೆಪಿ ವಾದ. ಲೋಕಸಭೆಯಲ್ಲಿ ಸೋತ ಕಾರಣಕ್ಕೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿ ಕೋರ್ಟ್ಗೆ ಎಳೆದಿದ್ದಕ್ಕೆ ಯಡಿಯೂರಪ್ಪ ಟಾರ್ಗೆಟ್ ಆಗ್ತಿದೆ ಅನ್ನೋದು ಬಿಜೆಪಿ ವಾದ. ಆದರೆ ಕಾನೂನು ಪ್ರಕಾರವೇ ಎಲ್ಲವೂ ಆಗ್ತಿದೆ ಅನ್ನೋದು ಕಾಂಗ್ರೆಸ್ ವಾದ. ಯಡಿಯೂರಪ್ಪನವರು ಮೊನ್ನೆ ರಾಹುಲ್ ಗಾಂಧಿ ಅವರಿಗೆ ನಾನ್ ಬೇಲೇಬಲ್ ವಾರಂಟ್ ಆಯಿತು ಸುಳ್ಳು ಆರೋಪ ಮಾಡಿದ್ದಕ್ಕೆ. ಅದಾದ ನಂತರ ಈ ಒಂದು ಕೃತ್ಯಗಳು ಶುರು ಆಗಿದ್ದಾವೆ. ಇಶ್ಯೂ ಡೈವರ್ಟ್ ಮಾಡಬೇಕನ್ನೋ ಕಾರಣಕ್ಕಾಗಿ
ಮತ್ತು ಸೇಡು ತೀರಿಸಿಕೊಳ್ಳುವ ಸಂಬಂಧ ಯಡಿಯೂರಪ್ಪನವ್ರ ಮೇಲೆ ಸ್ವತಃ ಸರ್ಕಾರವೇ ಹೋಗಿ ನೀವು ಅವರ ಅರೆಸ್ಟಿಗೆ ಆದೇಶ ಕೊಡಿ ಅಂತೇಳಿ ಕೋರ್ಟ್ನಲ್ಲಿ ಪ್ರಸ್ತುತಪಡಿಸಿ ಆದೇಶವನ್ನು ತೆಗೆದುಕೊಂಡಿದೆ. ಕಾಂಗ್ರೆಸ್ ಪಾರ್ಟಿ ಯಾರ ಮೇಲೂ ದ್ವೇಷ ಮಾಡಲಿಕ್ಕೆ ಹೋಗುವುದಿಲ್ಲ. ದ್ವೇಷದ ರಾಜಕಾರಣದ ಬಗ್ಗೆ ನಾನೇನಾದ್ರು ಮಾತಾಡಕ್ಕೆ ಹೋದರೆ ಅದು ಎಲ್ಲೆಲ್ಲೂ ಹೋಗ್ತದೆ. ರಾಹುಲ್ ಗಾಂಧಿ ಅವ್ರ ಕಷ್ಟ ಅವ್ರಿಗೆ, ಅಲ್ಲೆಲ್ಲ ಬಂದರು, ಕೋರ್ಟ್ಗೆ ಹೋದ್ರು, ಕೇಸ್ ಹಾಕಿದ್ರು. ಅವ್ರ ಮೇಲೆ ಕೇಸ್ ಹಾಕಿದ್ದು ಯಾವ ರಾಜಕಾರಣ? ಬಿಜೆಪಿಯವ್ರಿಗೂ ಇದು ಅಡ್ವರ್ಟೈಸ್ಮೆಂಟು ರಾಹುಲ್ ಗಾಂಧಿನ ಏನು ಹಾಕಿದ್ರು? ದ್ವೇಷದ ರಾಜಕಾರಣ ಮಾಡ್ತಾವ್ರು ಬಿಜೆಪಿಯವರು. ಏನು ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ AICC ಅಧ್ಯಕ್ಷರ, KPCC ಅಧ್ಯಕ್ಷರ, ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲಿಲ್ಲ. ಇನ್ನು CID ವಿಚಾರಣೆ ಸರ್ಕಾರದ ನಡೆಯನ್ನೇ ಪ್ರಶ್ನಿಸಿದ್ದಾರೆ ಬಿಜೆಪಿ MLC CT ರವಿ. ಬಿ ರಿಪೋರ್ಟ್ ಹಾಕೋ ಟೈಮ್ನಲ್ಲೇ ಕೇಸ್ಗೆ ಯಾಕೆ ಜೀವ ಬಂತು ಅಂತ ಪ್ರಶ್ನಿಸಿದ್ದಾರೆ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದು ಹೋದ್ಮೇಲೆ ಇದೆಲ್ಲ ಆಗ್ತಿದೆ ಎಂದ್ರು ರವಿ. ಕ್ರಮ ಯಾವಾಗ? ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದು ಹೋದ್ಮೇಲೆ ಕೋರ್ಟಿಗೆ. ಇತ್ತೀಚೆಗೆ ಅವರು ಮಧ್ಯದಲ್ಲಿ ಕೇರಳಕ್ಕೂ ಎಲ್ಲ ಹೋಗಬೇಕಾದ್ರೆ ಬೆಂಗಳೂರಿನಲ್ಲಿ ಉಳ್ಕೊಂಡಿದ್ರು. ಅವಾಗ ಒಂದು ಸಣ್ಣ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಈ ಎಲ್ಲ ವಿಷಯಗಳು ಪ್ರಸ್ತಾಪ ಆದವು ಅನ್ನೋದು ನಮಗಿರುವಂಥ ಇನ್ಫಾರ್ಮೇಷನ್. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹತ್ರ ಅವರು ಸ್ಟೇಟ್ಮೆಂಟ್ ತಗೊಳಕ್ಕೆ ಬಂದ್ರಲ್ಲ, ಹೇಳಿಕೆ ತಗೊಳಕ್ಕೆ ಬಂದಾಗ ಅವರು ಅವಾಗ ಹೇಳಿದ್ದಾರೆ, ಏನು ಸರ್ ಅಂತ ಏನು ಗಂಭೀರ ಇಲ್ಲ, ನಾವು ಬಿ ರಿಪೋರ್ಟ್ ಹಾಕ್ತೀವಿ ಸರ್, ಬಿ ರಿಪೋರ್ಟ್ ಹಾಕುವಂಥ ಕೇಸು ಅಂತ ಅವ್ರು ಹೇಳಿದ್ದಾರೆ. ಅವತ್ತು ತಪ್ಪು ಮಾಡಿದರೆ ಭಯ ಪಡಬೇಕು, ತಪ್ಪಿಲ್ಲದೆ ಇದ್ರೆ ಭಯ ಹಾಕ್ಬಿಡ್ಬೇಕು. ಅವ್ರು ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ? ಸುಮ್ಮನೆ ಕತೆ ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲಪ್ಪ. ಅವ್ರಿಗೆ ಯಾಕೆ ಯೋಚನೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಹೇಳಿ? ಇದು ನಮ್ಮಲ್ಲಿ ಇಲ್ಲಿನ ಸಮಸ್ಯೆ. ಅದು ಅವರೆಲ್ಲ ಏನು ಇನ್ವಾಲ್ವ್ ಆಗೋದಿಲ್ಲ. ಇನ್ನು ಲೋಕಸಭೆ ಚುನಾವಣೆಗೂ ಮುನ್ನ, ಚುನಾವಣೆ ನಂತರವೂ ಯಾವುದೇ ವಿಚಾರ ಬಂದರೂ ಅಲ್ಲಿ ಜಗಳ ನಡೆಯುತ್ತಿದ್ದದ್ದು ಕುಮಾರಸ್ವಾಮಿ ಹಾಗೂ DK ಶಿವಕುಮಾರ್ ಮಧ್ಯೆಯೇ. ಯಡಿಯೂರಪ್ಪ ಕೇಸ್ ವಿಚಾರವಾಗಿಯೂ DK ಶಿವಕುಮಾರ್ ಕೆಣಕಿದ್ದಾರೆ ಕುಮಾರಸ್ವಾಮಿ. ಕೇಂದ್ರ ಸಚಿವರಾದ ಬಳಿಕ ಬೆಂಗಳೂರಿಗೆ ಬಂದು ಕಾರ್ಯಕರ್ತರನ್ನ ಉದ್ದೇಶಿಸಿ ಕುಮಾರಸ್ವಾಮಿ ಭಾಷಣ ಮಾಡಿದ್ರು. ಆ ಭಾಷಣದಲ್ಲೂ ಯಡಿಯೂರಪ್ಪನವರನ್ನ ಸರ್ಕಾರ ಈ ರೀತಿ ನಡೆಸಿಕೊಂಡಿದ್ದು ಸರಿಯೇ ಎಂದು ಪ್ರಶ್ನಿಸಿದ್ರು. 82 ವರ್ಷದ ಯಡಿಯೂರಪ್ಪನವರನ್ನ ನಮ್ಮ ಕುಟುಂಬ ಮುಗಿಸಬೇಕು ಅಂತ ಹೇಳಿ ಏನೇನು ನಡೆಸಿದ್ರಿ ಅನ್ನೋದು ಅದೊಂದು ಭಾಗ ಇರಲಿ. ಆದರೆ ನನಗೆ ನೋವಾಗಿದ್ದು ನಿನ್ನೆ ದಿನ ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ 82 ವರ್ಷದ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸ್ಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ. ದೇವೇಗೌಡರ ಕುಟುಂಬ ಮುಗಿಸಾಯಿತು, ಈಗ ಯಡಿಯೂರಪ್ಪನವ್ರ ಕುಟುಂಬನೂ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ. ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ಸರ್ವನಾಶ ಆಗೋದನ್ನ ಯಾರೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರವಾಗಿ ಹಲವಾರು ಕುಟುಂಬದ ಬಾಳನ್ನು ಹಾಳು ಮಾಡಿರ್ತಕ್ಕಂಥ ಇಂಥ ನೀಚ ಸರ್ಕಾರ ಇದು. ಯಾರನ್ನು ಅರೆಸ್ಟ್ ಮಾಡಿದ್ದೀರಿ? ಯಾರನ್ನು ಅರೆಸ್ಟ್ ಮಾಡಿದ್ದೀರಿ ನೀವು? ನಡೀತಲ್ಲ ಅದು ಯಾವುದೋ ಒಂದು ಫೋನು ಕಾನ್ವರ್ಸೇಷನ್ನು ನಮ್ಮ CD ಶಿವು ಅವ್ರದ್ದು. ನಾನೀಗೆಲ್ಲ ಆ ಲೆವೆಲ್ಗೆ ಇಳಿಬಾರ್ದು. ನಾನು ಕೇಂದ್ರದ ಸಚಿವನೇನಿದ್ದೇನೆ, ಅವ್ರ ಲೆವೆಲ್ಗೆ ನಾನು ಬರಬಾರ್ದು. ಈಗ ನಾವು ಯಾಕೆ ದ್ವೇಷದ ರಾಜಕಾರಣ ಮಾಡೋಣ? ನಮಗೇನು ಅವಶ್ಯಕತೆ ಏನಿದೆ? ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ಫಸ್ಟ್ ಡೇನೆ ಪರಿಸ್ಥಿತಿಗಳಾಗ್ತಿತ್ತು. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಕಾನೂನು ಏನ್ ಪ್ರಕಾರ ಆಗಿದೆಯಾ ಅದು ನನಗೂ ಕಂಪ್ಲೀಟ್ ವಿಚಾರ ಗೊತ್ತಿಲ್ಲ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ಅವೆಲ್ಲ ನಿಧಾನಾಗ ಅದಕ್ಕೆಲ್ಲ ಉತ್ತರ ಕೊಡೋಣ. ಅವ್ರೇನೋ ಪಾಪ ಮಾತಾಡ್ತಾರೆ. ನಾವು ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿಯ ಇತರೆ ನಾಯಕರು ಕೂಡ ಕಿಡಿಕಾರಿದ್ರು. ಹಿರಿಯ ನಾಯಕರು ಯಡಿಯೂರಪ್ಪನವರು ಈ ಕಾರಣಕ್ಕಾಗಿ ಅವರ ಬಗ್ಗೆ ಯಾಕೆ ಈ ರೀತಿ ಆರೋಪ ಬಂದಿದೆ ಅನ್ನುವಂಥದ್ದನ್ನ ಖಂಡಿತವಾಗಿ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಎಲ್ಲರ ಮೇಲೆ ಕೇಸ್ ಹಾಕುವಂತ ಒಂದು ಪ್ರಕರಣಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಕಾದು ನೋಡೋಣ. ಈಗ ಸರ್ಕಾರ ಇಕ್ಕಟ್ಟಲ್ಲಿ ಸಿಕ್ಕಿದೆ. ನಾಗೇಂದ್ರ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಇವತ್ತು ದೊಡ್ಡ ವ್ಯಕ್ತಿಗಳನ್ನು ತೋರಿಸಿ ಅವ್ರ ಮೇಲೆ ಅರೆಸ್ಟ್ ಮಾಡ್ತೀವಿ ಮತ್ತೊಂದು ಅಂತೇಳಿ ಯಡಿಯೂರಪ್ಪನವ್ರನ್ನ ಇವತ್ತು ಜನರ ಒಂದು ಮನಸ್ಸನ್ನು ಬೇರೆ ಕಡೆ ಎಳೆಯುವಂಥದ್ದು, ಬೇರೆ ಕಡೆ ಗಮನ ಸೆಳೀಲಿಕ್ಕೆ ಇದೊಂದು ಪ್ರಯತ್ನ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ಕಾಂಗ್ರೆಸ್ನವರ ದ್ವೇಷದ ರಾಜಕಾರಣ. ಅದು ಭಾಳ ಮುಗಿದೋದಂಥ ಕತೆ. ಯಡಿಯೂರಪ್ಪನವರ ಇದು ಅನಾವಶ್ಯಕವಾಗಿ ಅವ್ರನ್ನ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಕಾನೂನು ಹೋರಾಟ ಮಾಡ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ. ಕೋರ್ಟ್ ಆದೇಶ ಇದೆ, ಕೋರ್ಟ್ ಅಲ್ರಿ, ಪೋಸ್ಕೋ ಆ್ಯಕ್ಟು ಕೋರ್ಟ್ ಆದೇಶ ಇದೆ. ಪೋಸ್ಕೋ ಆ್ಯಕ್ಟ್ ಪ್ರಕಾರ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ಇದರಲ್ಲಿ ಕಾಂಗ್ರೆಸ್ಸು BJP ಪ್ರಶ್ನೆಯಲ್ಲಿ ಬರ್ತದೆ.
ಇದನ್ನು ಕಂಪ್ಲೇಂಟ್ ಕೊಟ್ಟ ಮೇಲೆ ತಪ್ಪಿಸ್ತರಲ್ಲ ಅಂತನ್ನೋದು ನ್ಯಾಯಾಲಯ ನಿರ್ಧಾರ ಮಾಡ್ತದೆ, ಸರ್ಕಾರ ನಿರ್ಧಾರ ಮಾಡುವಂಥದ್ದಲ್ಲ. ಹೀಗಾಗಿ ಪೋಸ್ಕೋ ಆ್ಯಕ್ಟ್ ಮೇಲೆ ಒಮ್ಮೆ ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸು BJP ಪ್ರಶ್ನೆ ಬರೋದ್ರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಇದೀಗ ಯಡಿಯೂರಪ್ಪ ಅವರನ್ನ ವಿಚಾರಣೆಗೆ ಹಾಜರಾಗಿ ಎಂದು ಕೋರ್ಟ್ ಕೂಡ ತಾಕೀತು ಮಾಡಿದೆ. ಸೋಮವಾರ ವಿಚಾರಣೆಗೆ ಬರುತ್ತಾರೆ, ಬಂದು ಏನು ಹೇಳ್ತಾರೆ, ಬಂದ ಮೇಲಿನ ರಾಜಕಾರಣ ಹೇಗಿರುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನೋಡ್ತಾ ಹೋದಾಗ ಬಹಳಷ್ಟು ಪ್ರಶ್ನೆಗಳು ಇದ್ದೇ ಇರುವಂಥದ್ದು. ಭಾರತೀಯ ಜನತಾ ಪಕ್ಷದವರು ಇವತ್ತು ಮಾತನಾಡ್ತಾ ಇರುವಂತಹ ರಾಜಕೀಯದ ಆ್ಯಂಗಲ್ ಒಂದು ಕಡೆಯಲ್ಲಿದೆ, ಮತ್ತೊಂದು ಕಡೆ ಇದೆ ಹಾಗಾದರೆ ಸರ್ಕಾರ ಯಾವ ಕಾರಣಕ್ಕಾಗಿ ಆರಂಭದಲ್ಲೇ ಅರೆಸ್ಟ್ ಮಾಡುವಂತಹ ಕೆಲಸಕ್ಕೆ ಹೋಗಲಿಲ್ಲ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ತಡವಾಗಿ ಯಾಕೆ ಇದಕ್ಕೆ ಈ ಪ್ರಕರಣಕ್ಕೆ ಜೀವ ಬಂತು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಮತ್ತು ಪೋಕ್ಸೋ ಕೇಸನ್ನು ಬಹಳ ಲೈಟಾಗಿ ರಾಜ್ಯ ಸರ್ಕಾರವು ಕೂಡ ತೆಗೆದುಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ. ಯಾಕಂದರೆ 2012ರಲ್ಲಿ ಈ ಒಂದು ಕಾಯ್ದೆಯನ್ನು ತಂದಂತಹ ಸಂದರ್ಭದಲ್ಲಿ ಇದಕ್ಕೆ ಕೊಟ್ಟಂತಹ ಮಹತ್ವ, ಈ ಕಾಯ್ದೆಯ ಪ್ರಕಾರವಾಗಿ ಅಪ್ರಾಪ್ತರಿಗೆ ಕೊಡ್ತಾ ಇರುವಂತಹ ರಕ್ಷಣೆ, ಈ ವಿಚಾರದಲ್ಲೂ ಕೂಡ ಕಾಂಪ್ರಮೈಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲೇ ಇರುವಂಥದ್ದು. ಇದ್ರ ಬಗ್ಗೆ ಚರ್ಚೆ ನಡೆಸೋಣ, ವಿಸ್ತೃತವಾದಂಥ ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ನಾಗರಾಜ್ ಯಾದವ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. JDSನ ವಕ್ತಾರರಾಗಿರುವ ಪ್ರದೀಪ್ ಕುಮಾರ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ ಅಶೋಕ್ ಗೌಡ್ರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ BV ಶಿವಶಂಕರ್ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ನಾಗರಾಜ್ ಯಾದವ್ ಅವರ ಮೂಲಕವಾಗಿಯೇ. ಯಾದವ್ ಅವರೇ, ಸರ್ಕಾರ 3 ತಿಂಗಳ ನಂತರ ಮಾರ್ಚ್ 14ರಂದು FIR ದಾಖಲಾಗಿರುವಂಥದ್ದು, ಮಾರ್ಚ್ 15ರಂದು ಯಡಿಯೂರಪ್ಪನವರು ಬಹಿರಂಗವಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೂಡ ಮಾಡಿದ್ದರು. ಅವತ್ತು ಅವರು ಸ್ಟೇಟ್ಮೆಂಟನ್ನು ಮಾಡಿದರು. ಇವತ್ತು 3 ತಿಂಗಳ ನಂತರ ಈಗ ಅವರ ಅರೆಸ್ಟ್ ಮಾಡುವಂಥದ್ರ ಪ್ರಯತ್ನವನ್ನು ಮಾಡ್ತಾ ಇರೋದಕ್ಕೆ ಅಂದರೆ ಸರ್ಕಾರಕ್ಕೆ ಅಂದರೆ ಏನು ನಡೀತಿದೆ ಅಂತೇಳಿ ಇಂಥ ಪ್ರಕರಣದನ್ನು ಭಾಳ ಲೈಟಾಗಿ ತೆಗೆದುಕೊಂಡಿದ್ಯಾ ಅಂತ? ಹಾಗಾದರೆ ನಾವು ಒಂದು ಪ್ರಬುದ್ಧವಾದ ಚಾನಲಲ್ಲಿ ಮಾತಾಡೋ ಸಂದರ್ಭದಲ್ಲಿ ಯಾರ್ಯಾರ ಇತಿಮಿತಿಗಳಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ವೀಕ್ಷಕರು ನೋಡ್ಬೇಕು, ತಿಳ್ಕೋಬೇಕು. ಕೋರ್ಟಿನ ವಿಚಾರಗಳಲ್ಲಿ ಯಾರು ಹಸ್ತಕ್ಷೇಪ ಮಾಡ್ಬೋದು, ಯಾರು ಮಾಡಬಾರ್ದು ಅಂತಕ್ಕಂಥ ಸಣ್ಣ ಪರಿಜ್ಞಾನ ಅನ್ನೋದು ಯಾರಿಗಾದ್ರೂ ಇರಬೇಕಾಗ್ತದೆ. ಯಾಕಂದರೆ ನಮ್ಮ ಮೇಲೆ ಆಪಾದನೆ ಮಾಡ್ತಕ್ಕಂಥ ಜನಗಳಿಗೆ ಇವತ್ತಿನ ದಿವಸ ಅವ್ರ ಮೇಲೆ ಕೇಸ್ ಆಗ್ತದೆ. ಕೇಸ್ ಆಗಿದ ತಕ್ಷಣ ಕೇಸ್ ಆಗಿದ ತಕ್ಷಣ FIR ಆಗ್ತದೆ. FIR ಆಗಿದ ತಕ್ಷಣ ಆ ವಿಚಾರದಲ್ಲಿ ಹಲವಾರು ಸ್ಟೇಟ್ಮೆಂಟ್ಗಳು ಬರ್ತವೆ. ಅಲ್ಲೊಂದು ಸ್ಟೇಟ್ಮೆಂಟ್ ಬರ್ತದೆ, ಹೋಮ್ ಮಿನಿಸ್ಟ್ರಿ ಹೇಳ್ತಾರೆ ದಿಸ್ ಈಸ್ ಆನ್ ಹ್ಯಾಬಿಚುವಲ್ ಕಂಪ್ಲೇಂಟ್, ದಿಸ್ಸು ಮಾನಸಿಕವಾಗಿ ಸರಿ ಇಲ್ಲ, ಜನಗಳು ಬಂದು ಹೇಳ್ತಾರೆ ಅಂತೇಳಿ ಹೇಳಿರ್ತಕ್ಕಂಥದ್ದು ಹೋಮ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಅಲ್ಲ ಅದು. ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್ ಆ್ಯಂಡ್ ಟೆಲಿಂಗ್ ಮೀ ಅಬೌಟ್ ಹರ್, ಬಟ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ವಿಲ್ ಟೇಕ್ ಎ ಕ್ಲಿಯರ್ ನೋಟ್ ಆನ್ ದಟ್ ಮ್ಯಾಟರ್ ಬೈ ಇನ್ವೆಸ್ಟಿಗೇಟಿಂಗ್ ದ ಮ್ಯಾಟರ್ ಅಂತ ಹೇಳ್ತಾರೆ. ಯಾರು ಹೇಳಿದ್ರು? ಗೃಹ ಸಚಿವರು. ಅದನ್ನು ಯಾವ ಥರ ತಿರುಗಿಸಿ ಹೇಳ್ತಾರೆ ರಾಜಕಾರಣಕ್ಕಂತಂದರೆ, ಅವತ್ತೇ ಹೇಳಿಬಿಟ್ಟಿದ್ರು ಹೋಮ್ ಮಿನಿಸ್ಟ್ರು, ಇವತ್ತು ಯಾಕೆ ನೋಟಿಸ್ ಕೊಟ್ಟರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇನ್ನೊಂದು ಕಡೆ ಸ್ಟೇಟ್ಮೆಂಟ್ಗಳು ಮಾಡಿದ್ರು, ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಹೋದ್ಮೇಲೆ ಅವ್ರು ನೋಟಿಸ್ ಇಶ್ಯೂ ಮಾಡಿರಿ. ಇದೆಲ್ಲ ಕ್ಷುಲ್ಲಕವಾಗಿರ್ತಕ್ಕಂಥ ಕಾರಣಗಳು ಹೇಳ್ತಕ್ಕಂಥ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕೇಸ್ ಆಗಿರೋದು ನಿಜ, ಅವ್ರಿಗೆ ಸಮನ್ಸ್ ಕೊಟ್ಟಿರೋದು ನಿಜ, ಅವ್ರು ಬಂದಾಗ ಅವ್ರ ವಾಯ್ಸ್ ಸ್ಯಾಂಪಲ್ನ ನಾವು ತಗೊಂಡಿರೋದು ನಾವು ಅಂತಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ತಗೊಂಡಿರೋದು ನಿಜ, CID ಅವರು ತಗೊಂಡಿರೋದು ನಿಜ. ಅದು ಸರ್ಕಾರ ಎಷ್ಟು ಕ್ವಿಕ್ಕಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ, ಒಬ್ಬ ಮಾಜಿ ಮುಖ್ಯಮಂತ್ರಿ ಇರೋ ಸಂದರ್ಭದಲ್ಲಿ ಇದು ಬಹಳ ಸೆನ್ಸಿಟಿವ್ ಕೇಸ್ ಆಗಿರ್ತಕ್ಕಂಥ ಮತ್ತು ಪೋಸ್ಕೋ ಕೇಸ್ ಅಂತಕ್ಕ ತಂದೆ ಅಂತಹ ಸೂಕ್ಷ್ಮತೆ ಇರೋದ್ರಿಂದ ನಾವು ಅವರ ಕೇಸ್ ಆಗಿದ್ದು ನೆಕ್ಸ್ಟ್ ಡೇನೇ ಅದನ್ನ CID ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಉದಾಸೀನ ಮಾಡಲೇ ಇಲ್ಲ, ರಾಜಕೀಯ ಮಾಡಲೇ ಇಲ್ಲ. ಅದರಲ್ಲಿ ಯಾವುದೇ ತನಿಖೆ ಆದಾಗ ಅಂಥದ್ದೇ ಕೇಸ್ ಇದ್ದರೂ ಕೂಡ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು, ಪೋಸ್ಕೋ ಕೇಸ್ಗಳಿರ್ಬೋದು, ಅಥವಾ ಲೈಂಗಿಕ ದೌರ್ಜನ್ಯಗಳಿರ್ಬೋದು, ಅಥವಾ ಇನ್ಯಾವುದೇ ರೇಪ್ ಕೇಸ್ ಇರ್ಬೋದು, ಅವೆಲ್ಲವನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕೂಡ ಆಡಳಿತ ಪಕ್ಷ ಆಗಲಿ, ಯಾವುದೇ ರಾಜಕಾರಣಿ, ಯಾವುದೇ ಥರ್ಡ್ ಪರ್ಸನ್ ಹ್ಯಾಸ್ ಗಾಟ್ ನೋ ಇಂಟರ್ಫಿಯರೆನ್ಸ್. ಎಲ್ಲದರಲ್ಲೂ ರಾಜಕೀಯ ಮಾಡಲಾಗುತ್ತಾ? ಕ್ರೊನಾಲಜಿ ನೋಡ್ಕೊಂಬೇಡ ಒಂದು. ಆಮೇಲೆ 2ನೇ ತಾರೀಕು ಏನಾಯಿತು, 2ನೇ ತಾರೀಕು ಫೆಬ್ರವರಿ ಏನಾಯಿತು ಅನ್ನೋದು ಆಮೇಲೆ ಹೇಳ್ತೀನಿ ನಾನು. ಫಸ್ಟು 14 ಮಾರ್ಚ್ 2024ರಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. 2 ಫೆಬ್ರವರಿ ಈ ಥರ ಒಂದು ಇನ್ಸಿಡೆಂಟ್ ಆಗಿತ್ತು ಅಂತ ಹೇಳಿ ಒಂದು ಲೇಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. 12 ಏಪ್ರಿಲ್ 2024ರಂದು ಯಡಿಯೂರಪ್ಪನವರು ಕ್ಲಿಯರ್ ಕಟ್ಟಾಗಿ ಅಫಿಷಿಯಲ್ಸ್ ಯಾರು ಬರ್ತಾರೆ ಅವ್ರಿಗೆಲ್ಲ ಸಹಕಾರನೂ ಕೊಟ್ಟು ಅವ್ರಿಗೆ ಸ್ಟೇಟ್ಮೆಂಟ್ಸನ್ನು ಕೊಡ್ತಾರೆ. ಅದಾದಮೇಲೆ ಇದರಲ್ಲಿ ಏನು ಉರುಳಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಅನಿಸುತ್ತೆ, ಯಾರಿಗೆ ಅಧಿಕಾರಿಗಳಿಗೆ. ಮತ್ತು ಯಡಿಯೂರಪ್ಪನವರು ಹೇಳ್ತಾರೆ, ನೋಡಿ ಇದು ನಡೆದಿದ್ದಲ್ಲ ಇನ್ಸಿಡೆಂಟು, ಅದಕ್ಕೆ ಸಾಕ್ಷಿಗಳೇನೋ ಅವ್ರ ಮನೇಲಿ ಯಾರ್ಯಾರಿದ್ರು ಅದೆಲ್ಲ ಬಗ್ಗೆ ಹೇಳಾಗ್ತದೆ. 26 ಮೇ 2024ರಂದು ಆ ಮಹಿಳೆ ತೀರ್ಕೊಳ್ತಾರೆ. 4 ಜೂನ್ ರಿಸಲ್ಟ್ ಬರ್ತದೆ. 7 ಜೂನ್ ರಾಹುಲ್ ಗಾಂಧಿ ಅವರು ಬಂದು ಕೇಸ್ಗೆ ಅಪಿಯರ್ ಆಗ್ತಾರೆ. 10ನೇ ತಾರೀಕು ಜೂನು ಆಗ್ತಾರೆ ಕೋರ್ಟಲ್ಲಿ. ಅದಾದಮೇಲೆ 11ನೇ ತಾರೀಕು ನೋಟಿಸ್ ಕೊಡಲಾಗ್ತದೆ. ಅದಾದಮೇಲೆ 12ನೇ ತಾರೀಕು ರಿಪ್ಲೈನ ಕೊಡಲಾಗ್ತದೆ, ಕ್ಲಿಯರ್ ಕಟ್ಟಾಗಿ ರಿಪ್ಲೈ ಕೊಡಲಾಗ್ತದೆ. ಒಂದು ನಿಮಿಷ. ಆಮೇಲೆ 13ನೇ ತಾರೀಕು ಜೂನು NBW
ಅಂದರೆ ನಾನ್ ಬೇಲಬಲ್ ಅರೆಸ್ಟ್ ವಾರೆಂಟ್ ಆಗ್ತದೆ. ಇಶ್ಯೂ ಮಾಡೋದು ಯಾರು? ಬಗ್ಗೆ ಒಂದು ನಿಮಿಷ ಕೋರ್ಟ್ ಇಶ್ಯೂ ಮಾಡೋದು. ಇದೆಲ್ಲ ಅಲ್ಲ ವಿಚಾರ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು 2ನೇ ತಾರೀಕು ಫೆಬ್ರವರಿ ಆವತ್ತು ನನ್ನ ಆಪ್ತ ಸ್ನೇಹಿತರಾಗಿರ್ತಕ್ಕಂಥ ಒಬ್ಬ ಆರ್ಕಿಟೆಕ್ಟ್ ಆಗಿರ್ತಕ್ಕಂಥ ಸವಿತಾ ಅವರು ಮತ್ತು ಅವ್ರ ಮಗ ಯಡಿಯೂರಪ್ಪನವ್ರ ಮನೆಗೆ ಹೋಗಿರ್ತಾರೆ. ಅದಾದಮೇಲೆ ಈ ಲೇಡಿ ಮತ್ತು ಅವ್ರ ಮಗಳು ಬರ್ತಾರೆ. ಅದಾದಮೇಲೆ ಒಂದು 2 ಸತಿ ಅವರು ಮಾತಾಡ್ತಿದ್ದಾಗ ಒಂದು 2 ಸತಿ ರೆಸ್ಟ್ ರೂಮ್ಗೆ ಹೋದರು. ಆಮೇಲೆ ಬಂದರು, ನಮ್ಮ ಮುಂದೆನೇ ಕೂತಿದ್ರು. ಆಮೇಲೆ ಅವ್ರ ಫೋಟೋನು ಕಳಿಸಿದ್ದಾರೆ ನಮ್ಮ ಜೊತೆ, ನಮಗೆ ಕಳಿಸಿದ್ದಾರೆ. ಇವ್ರ ಫೋಟೋ, ಇವ್ರು ಯಡಿಯೂರಪ್ಪನ ಜೊತೆ ಫೋಟೋ ತೆಗೆದುಕೊಬೇಕಾದ್ರೆ ಇವ್ರ ಮಗ ಅವರು ಕ್ಲಿಯರ್ ಕಟ್ಟಾಗಿ ಆ ಹುಡುಗಿ ಮತ್ತು ಅವ್ರ ತಾಯಿ ಹಿಂದ್ಗಡೆ ಇರ್ತಕ್ಕಂಥ ಫೋಟೋನು ಇದೆ. ಅದಾದಮೇಲೆ ಇವರು ಹೊಟ್ಟೋಗ್ತಾರೆ, ಹುಡುಗಿ ಮತ್ತು ಹುಡುಗಿಯವ್ರ ತಾಯಿ ಹೊಟ್ಟೋಗ್ತಾರೆ. ಅಂದರೆ ಈ ಇನ್ಸಿಡೆಂಟ್ ನಡೆದಿಲ್ಲ ಅಂತ ಹೇಳಿ ಅಲ್ಲಿ ಇರ್ತಕ್ಕಂತಹ ಸಾಕ್ಷಿಗಳು ಅನೇಕ ಜನ ಹೇಳಿದ್ರೂ ಸಹ ಮತ್ತೆ ರಾಜಕೀಯವೇ ಮಾಡಬೇಕು ಅಂತ ಹೇಳಿ, ಯಾಕೆಂದರೆ ಕ್ಲಿಯರ್ ಕಟ್ಟಾಗಿ ಇಲ್ಲಿ 53 ಪ್ರಕರಣಗಳನ್ನು ಆ ಲೇಡಿ ದಾಖಲೆ ಮಾಡಿದ್ದು. ಆದರೆ ಇದು ಒಂದೇ ಪ್ರಕರಣದಲ್ಲಿ ಆ ವಿಕ್ಟಮ್ ಅವ್ರ ಅಣ್ಣ ಯಾರಿದ್ದಾರೆ ಅವರು ಹೋಗ್ಬಿಟ್ಟು ರಿಟ್ ಪಿಟಿಷನ್ ಹಾಕ್ತಾರೆ. ಇನ್ನು 52 ಪ್ರಕರಣಗಳಲ್ಲಿ ಯಾಕೆ ಹಾಕಲ್ಲ? ಅದಾದಮೇಲೆ ಮಾನ್ಯ ಉಗ್ರಪ್ಪನವ್ರ ಮೇಲೂ ಸಹ ಮಾಜಿ ಸಂಸದರು, ಅದಾದಮೇಲೆ ಗೌರವಾನ್ವಿತ ಸದಸ್ಯರು KPCCನಲ್ಲಿ ಅಥವಾ AICCನಲ್ಲಿ ಅವ್ರ ಮೇಲೂ ಸಹ ಯಾಕೆ ನೀವು ಬೇರೆ ಪ್ರಕರಣಗಳನ್ನು ಸ್ವಲ್ಪ ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ? ಏನು ಕೂಡ ಪೋಕ್ಸೋ ಕೇಸ್ ಇರುವಂತದ್ದು. ದಯವಿಟ್ಟು ವಿಕ್ಟಿಮ್ ಅಥವಾ ಅವರ ಸಹೋದರ ಇವ್ರುಗಳ ಯಾವುದೇ ಹೆಸರನ್ನು ಉಲ್ಲೇಖ ಮಾಡಬಾರದು. ಮತ್ತು ಇದು ಬಹಳ ಇಲ್ಲಿ ರಾಜಕೀಯದ ಆರೋಪಗಳು ನೀವು ಏನೇ ಮಾಡ್ಕೊಳ್ಬೋದು, ರಾಜಕೀಯದ ವಿಚಾರಗಳು ಏನೇ ಇರಬಹುದು, ಆದರೆ ಪ್ರಕರಣ ಇನ್ನೂ ಕೂಡ ಇದೆ, ಜೀವಂತ ಇದೆ, ವಿಚಾರಣೆ ಹಂತದಲ್ಲಿದೆ. ಇನ್ನೂ ಕೂಡ ಪ್ರಕರಣದ ಯಾವುದೇ ತೀರ್ಪು ಬಂದಿಲ್ಲ. ಇವತ್ತು ಜಸ್ಟ್ ಕೋರ್ಟ್ ಅವರನ್ನು ಅರೆಸ್ಟ್ ಮಾಡಬಾರ್ದು ಅಂತ ಮಾತ್ರ ಹೇಳಿರುವಂಥ ಶಿವಶಂಕರ್ ಅವರೇ, ಈ ಪ್ರಕರಣದಲ್ಲಿ ರಾಜಕೀಯ ಇದೆ, ರಾಜಕೀಯವಾಗಿ ಮಾತ್ರ ಇದನ್ನು ನೋಡಲಾಗಿದೆ ಅಂತೇಳಿ. ಹಾಗಾದರೆ ರಾಜಕೀಯ ಬಹುಶಃ ಇದರಲ್ಲಿ ಡೇ ಒನ್ನಿಂದಲೇ ರಾಜಕೀಯ ಹಾಗಾದರೆ ನಡೆದಿದೆಯಾ ಅಂತೇಳಿ. ಯಾಕಂದರೆ ಸಾಮಾನ್ಯ ಪ್ರಕರಣಗಳಲ್ಲಿ ಪೋಕ್ಸೋ ಕೇಸ್ ದಾಖಲಾದಾಗ ನಡೆಸ್ಕೊಳ್ಳುವಂತಹ ಸ್ವರೂಪಕ್ಕೂ ಈ ಪ್ರಕರಣಕ್ಕೂ ಭಿನ್ನತೆ ಇದೆ ಹಾಗೆಂತೇಳಿ ಅನ್ಸೋದಿಲ್ವಾ ಶಿವಶಂಕರ್ ಅವರ? ಇಲ್ಲಿ ಖಂಡಿತ ಪ್ರಸಾದ್, ಮೊದಲನೇದಾಗಿ ಅನ್ಫಾರ್ಚುನೇಟ್ಲಿ ಈಗ ಒಳ್ಳೆ ಮಾನ್ಸೂನ್ ಸೀಸನ್ ಬಂತು ಅಂತ ಸಂತೋಷ ಪಡ್ತಾ ಇರುವಾಗ ಇದು ಯಾಕೋ ಈ ಸೆಕ್ಸ್ ಸ್ಕ್ಯಾಂಡಲ್ ಸ್ಕೀಮ್ ಏನು ಒಂಥರ ಸೀಸನ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಇದು ಈ ಸೀಸನ್ ಒಂದಾದ್ಮೇಲೆ ಒಂದು ಏನಂತಂದ್ರೆ ಈ ಮಾಧ್ಯಮ ಲೋಕದಲ್ಲಿ ಎಷ್ಟು ವರದಿಗಳು ಪ್ರಜ್ವಲ್ ರೇವಣ್ಣ ಇಂದ ಹಿಡ್ಕೊಂಡು ಇವಾಗ ನಾವು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಇಟ್ಸ್ ಅನ್ಫಾರ್ಚುನೇಟ್ ಥಿಂಗ್. ಎರಡನೇದಾಗಿ ನೀವು ಹೇಳಿದ ಹಾಗೆ ಇದು ಬಹಳ ಜವಾಬ್ದಾರಿಯಾಗಿ ನಡ್ಕೊಳ್ಬೇಕಾದಂತ ಸಂದರ್ಭ. ಅದು ಮೀಡಿಯಾ ಆಗ್ಬೋದು, ರಾಜಕೀಯ ಪಕ್ಷಗಳಾಗಿರ್ಬೋದು. ನಾವು ಮಾತಾಡ್ತಾ ಇರೋದು ಇಂಥ ಕೇಸ್ ಅಲ್ಲ, ಪೋಕ್ಸೋ ಕೇಸ್. ಅಂದ್ರೆ ಈ ಚಿಕ್ಕ ಮಕ್ಕಳನ್ನ ಈ ಲೈಂಗಿಕ ದೌರ್ಜನ್ಯದಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಏನು ರೂಪಿಸಲಾದಂತಹ ಕಾನೂನಿದೆ. ಈ ಕಾನೂನು ಬಗ್ಗೆ ಮಾತಾಡುವ, ಈ ಕಾನೂನು ಸಂಬಂಧಪಟ್ಟಂತ ಕೇಸ್ ಬಗ್ಗೆ ಮಾತಾಡುವ ಬಹಳ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಇರಬೇಕಾಗುತ್ತೆ. ಹಾಗಾಗಿ ಮೀಡಿಯಾದಲ್ಲೂ ಕೂಡ ಇದು ಟ್ರಯಲ್ ಆಗ್ಬಾರ್ದು, ಮೀಡಿಯಾ ಟ್ರಯಲ್ ಆಗ್ಬಾರ್ದು. ಸ್ಟುಡಿಯೋನಲ್ಲಿ ಕೂತ್ಕೊಂಡು ತೀರ್ಮಾನ ರೂಪದಲ್ಲಿ ನಾವು ಮಾತಾಡೋದು ಸರಿ ಹೋಗೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಏನು ಯಡಿಯೂರಪ್ಪ ಅವ್ರು ತಪ್ಪು ಮಾಡಿದಾರಾ ಇಲ್ವಾ ಅನ್ನೋದು ಕೋರ್ಟ್ ತೀರ್ಮಾನ ಮಾಡುತ್ತೆ. ನೀವು ಸರಿಯಾಗಿ ಹೇಳಿದ್ರಿ. ಅದ್ರ ಬಗ್ಗೆ ನಾವು ಸಂಯಮದಿಂದ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ರಾಜಕೀಯ ಅಂತ ಬಂದಾಗ ಈ ರಾಜಕೀಯದ ಇಂಥ ವಿಷಯಗಳಲ್ಲಿ ರಾಜಕೀಯದ ಒಂದು ತಳುಕು ಹಾಕಿ ಮಾತಾಡುವಾಗ ಈ ರಾಜಕೀಯ ಪಕ್ಷಗಳು ಬಹಳ ಜವಾಬ್ದಾರಿಯಿಂದ ವರ್ತಿಸ್ಬೇಕಾಗತ್ತೆ. ಬಿಜೆಪಿನೂ ಅಷ್ಟೇ, ಕಾಂಗ್ರೆಸ್ಸು ಅಷ್ಟೇ. ಬಿಜೆಪಿ ಈ ತರದ್ದು ಒಂದು ಮಾತಾಡೋದಕ್ ಮುಂಚೆ ಇದ್ರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಕೂಡ ಅವ್ರು ಯೋಚನೆ ಮಾಡ್ಬೇಕು. ಅಂದ್ರೆ ಸ್ವಲ್ಪ ಪ್ರಬುದ್ಧವಾಗಿ ಆರೋಪಗಳನ್ನ ಮಾಡ್ಬೇಕು. ಕಾಂಗ್ರೆಸ್ಸು ಕೂಡ ಅಷ್ಟೇ ಪ್ರಬುದ್ಧವಾಗಿ ನಡ್ಕೋ. ಕಾಂಗ್ರೆಸ್ ಇವತ್ತು ಆಡಳಿತ ಪಕ್ಷ, ಅದ್ರ ಮೇಲಿನ ಜವಾಬ್ದಾರಿ ಏನು ಗೊತ್ತಾ, ಇಂಥ ಕೇಸ್ಗಳ ಬಗ್ಗೆ ಪ್ರಾಸೆಸ್ಗಳನ್ನ ಮಾಡುವಾಗ ಜನಗಳಿಗೆ ಸಿಸ್ಟಮ್ ಮೇಲೆ ನಂಬಿಕೆ ಹೆಚ್ಚಾಗುವಾಗ ಮಾಡ್ಬೇಕು, ನಂಬಿಕೆ ಹಾಳಾಗುವಾಗ ಮಾಡಬಾರ್ದು. ಸೊ ಅದು ಅವ್ರ ಜವಾಬ್ದಾರಿ. ಬಿಜೆಪಿನವರು ಅಂತ ಬಂದಾಗ ನೋಡಿ, ಈಗ ಇದು ಒಂದು ಪೆಟಿಷನ್ ಅಂದ್ರೆ 10ನೇ ತಾರೀಕು ಒಂದು ಫ್ರೆಶ್ ಪೆಟಿಷನ್ ಅಂದ್ರೆ ವಿಕ್ಟಿಮ್ ಕಡೆಯವರು ಹಾಕಿದಂತ ಪೆಟಿಷನ್ ಆಧಾರದ ಮೇಲೆ ಸರ್ಕಾರ ಅಥವಾ ಐಒಗಳು ಅಥವಾ ಇನ್ವೆಸ್ಟಿಗೇಟರ್ಸ್ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕು. ಇಲ್ಲಾಂದಿದ್ರೆ ನಾವೇ ಏನ್ ಕೇಳ್ತಾ ಇದ್ವಿ ನೋಡಿ, ಮಾರ್ಚ್ ಅಲ್ಲಿ ಕೇಸ್ ಆಗಿದೆ, ಆಮೇಲೆ 2ನೇ ಸಾರಿ ಅಂದ್ರೆ ಕಂಪ್ಲೇನೆಂಟ್ ಸತ್ತೋಗ್ಬಿಟ್ಮೇಲೆ ಇನ್ನೊಬ್ರು ಕಂಪ್ಲೇನೆಂಟ್ ಬಂದು ಫ್ರೆಶ್ ಪೆಟಿಷನ್ ಹಾಕಿದ್ದಾರೆ. ಅಷ್ಟಾದ್ರೂ ಕೂಡ ಪ್ರಭಾವಿ ಆಗಿರೋದ್ರಿಂದ ಯಡಿಯೂರಪ್ಪ ಅವ್ರನ್ನ ಈ ಸರ್ಕಾರ ಏನೂ ಮಾಡ್ತಾ ಇಲ್ಲ ಅನ್ನೋ ಆರೋಪ ನಾವೇ ಮಾಡ್ತಾ ಇದ್ವಿ ಅಲ್ವಾ?
ಸೊ ಹಾಗಾಗಿ ಬಿಜೆಪಿನವರು ಕೂಡ ಈ ತರದ್ದು ಒಂದು ಆರೋಪ ಮಾಡುವಾಗ ರಾಜಕೀಯವನ್ನು ತರೋದಕ್ಕೆ ಮುಂಚೆ ಸ್ವಲ್ಪ ಸಂಯಮದಿಂದ, ಸ್ವಲ್ಪ ಪ್ರಬುದ್ಧತೆಯಿಂದ, ಸ್ವಲ್ಪ ಹೊಣೆಗಾರಿಕೆಯಿಂದ ಜಸ್ಟ್ ಮಾತಾಡ್ತೀನಿ ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತೀನಿ, ಮತ್ತೆ ಮಾತಾಡ್ತೀನಿ. ಚರ್ಚೆ ನಾವು ಮುಂದುವರಿಸೋಣ. ಬಹಳಷ್ಟು ವಿಚಾರಗಳಲ್ಲಿ ಮಾತನಾಡುವಂಥದ್ದಿದೆ. ಹಾಗೆಯೇ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಇಲ್ಲಿ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ರು, ಅದು ಸಾಕಾಗಲ್ಲ ಅಂತ ಹೇಳಿ ಈಗ ಯಡಿಯೂರಪ್ಪ ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಸ್ವರೂಪದ ಟಾರ್ಗೆಟ್ ಇದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮುಂದುವರಿಸಿ. ಚಿಕ್ಕ ಬ್ರೇಕ್ ನಂತರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.